ಅಲ್ಲಿ ಶೂಟ್ ಮಾಡ್ತಾ ಇರುವಾಗ ನನಗೆ ಕಾಲ್ ಬಂತು, ಝೀಯಿಂದ ಕಾಲ್ ಬಂತು, ಝೀ ಕನ್ನಡ ಅಂತ. ಸೊ ಆರು ಜಗದೀಶ್ ಸರು ಅವ್ರ ಪ್ರೊಡಕ್ಷನಿಂದ ಕಾಲ್ ಬಂತು. ಸೊ ನನಗೆ ಈಗ ನೆನಪಿದೆ, ನಾನು ಲಾಸ್ಟ್ ಒಂದು ಶಾರ್ಟ್ ಕೊಡ್ತಾಯಿದ್ದೆ ರಾತ್ರಿ, ಆ್ಯಂಡ್ ಅದಕ್ಕಿಂತ ಮುಂಚೆನೂ ಹೇಳಿದರು ನೆಕ್ಸ್ಟ್ ಡೇ ಲುಕ್ ಟೆಸ್ಟ್ ಇರುತ್ತೆ. ಸೊ ನಾನು ಚೆನ್ನೈಯಲ್ಲಿದ್ದೆ, ನೈಟ್ ಫ್ಲೈಟ್ ಇತ್ತು ನನಗೆ. ನಾನು ಹೇಳಿದ್ದೆ ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಆಡಿಷನ್ ಇದೆ, ನಾನು ಲುಕ್ ಟೆಸ್ಟ್ ಇದೆ ಕೊಡಬೇಕು ಅಂತ. ಸೊ ಸೀದಾ ಓಕೆ ಬಂದೆ, ಬೆಂಗಳೂರಿಗೆ ಬಂದೆ, ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದೆ. ಸೊ ಹೋಗ್ಬಿಟ್ಟು ಲುಕ್ ಟೆಸ್ಟು ಇದು ಮಾಡಬೇಕು ಅಂತ. ಆ್ಯಕ್ಚುಲಿ ಇನಿಷಿಯಲಿ ನಾವು ಲುಕ್ ಟೆಸ್ಟು ಮತ್ತು ಇದು ಮಾಡಿದ್ದು ಒಂದು ಬೇರೆ ಸೀರಿಯಲ್ಗೆ, ಅದೊಂದು ಬೇರೆ ಸ್ಟೋರಿ ಇತ್ತು. ಸೊ ಅದಕ್ಕೆ ಮಾಡಿದ್ದೆ, ಅದಕ್ಕೆ ಸೆಲೆಕ್ಟ್ ಆಗಿದ್ದೆ. ಆಮೇಲೆ ತಿರ್ಗಿ ಏನಾಯಿತು, ಅವರು ಸ್ವಲ್ಪ ಸ್ಟೋರಿ ಚೇಂಜ್ ಮಾಡಿದ್ರು. ಅದು ಡಿಪೆಂಡ್ಸ್ ಅಲ್ವಾ, ಯಾವುದು ಚೆನ್ನಾಗಿ ಪಿಕಪ್ ಆಗುತ್ತೆ ಹೇಗೆ ಅಂತ ಅವ್ರು ನೋಡಿಕೊಂಡು ಇದು ಮಾಡಿದ್ರು. ಸೊ ಅವಾಗ ಪುಟ್ಟಕ್ಕನ ಮಕ್ಕಳು ಅಂತ ಬಂತು. ಸೊ ಅದರಲ್ಲಿ ಪುಟ್ಟಕ್ಕನ ಮಕ್ಕಳಲ್ಲಿ ಕಂಠಿ ತಂಗಿಯಾಗಿ, ಅದು ಒಂದು ಆಲ್ಮೋಸ್ಟ್ ಒಂದು ಲೀಡ್ ಥರನೇ, ಪ್ಯಾರಲಲ್ ಲೀಡ್ ಥರ, ಅಂದರೆ ಬಡ್ಡಿ ಬಂಗಾರಮ್ಮನ ಮಗಳು. ಆ್ಯಂಡ್ ವಸುಧಾ ಅಂತ ನನ್ನ ಪಾತ್ರದ ಹೆಸರು, ವಸು ಅಂತ ಸೀರಿಯಲಲ್ಲಿ ಇದಿತ್ತು. ಸೊ ಆ ಒಂದು ಇದು ನನಗೆ ಆದರೂ ಕೂಡ ಅವ್ರು ಡಿಸೈಡ್ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ಅವರು ಕೂಡ ಡಿಸೈಡ್ ಆಗಿಬಿಟ್ಟು ಈ ಪಾತ್ರಕ್ಕೆ ಇವರೇ ಸೂಟ್ ಆಗ್ತಾರೆ, ಇವ್ರನ್ನೇ ಇದು ಮಾಡಬೇಕು ಫೈನಲೈಸ್ ಮಾಡಿಬಿಟ್ಟು ನನಗೆ ಕಾಲ್ ಮಾಡಿದ್ರು. ಓಕೆ, ನಾವು ಸೀರಿಯಲ್ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀವಿ, ಸ್ಟೋರಿ ಇವಾಗ ನಾವು ಬೇರೆ ಇದು ಎತ್ಕೋತಾ ಇದ್ದೀವಿ, ಬಟ್ ಯು ಆರ್ ದೇರ್, ಈ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ರು. ಸೊ ಓಕೆ ಆಯಿತು, ಆದರೆ ಅಲ್ಲಿಗೆ ಅವರು ಫಿಕ್ಸ್ ಮಾಡಿಬಿಟ್ರು. ಆಮೇಲೆ ಮತ್ತೆ ಅವರು ಇದು ಮಾಡಲಿಲ್ಲ. ಆಮೇಲೆ ಟೀಮ್ ಜೊತೆಗೆಲ್ಲ ಲುಕ್ ಟೆಸ್ಟ್ ಮಾಡಿದ್ರು, ಎಲ್ಲ ಫ್ಯಾಮ್ಲಿದು ಇದೆಲ್ಲ ನೋಡಬೇಕಲ್ವ, ಹೇಗೆ ಕಾಣಿಸುತ್ತೆ ಒಟ್ಟಿಗೆ ನಿಂತ್ಕೊಂಡ್ರೆ ಹೇಗೆ ಕಾಣಿಸ್ತಾರೆ ಅದೆಲ್ಲ. ಸೊ ಅದು ಮಾಡಿದ್ರು ಹೊತ್ತು ದೇ ಹ್ಯಾಡ್ ಸೆಲೆಕ್ಟೆಡ್. ಆ್ಯಂಡ್ ಏನಾಯಿತು ಅಂದರೆ, ಆ ಸ್ಟೋರಿಯಿಂದನೂ ಎಷ್ಟು ಜನರು ಸೆಲೆಕ್ಟ್ ಆಗಿದ್ದಾಗಿದ್ರು ಅಷ್ಟರಲ್ಲೂ ನಾನು ಒಬ್ಬಳೇ ರಿಟೇನ್ ಆಗಿದ್ದೆ ಆ್ಯಕ್ಚುಲಿ. ಸೊ ಇದಕ್ಕೆ ಪುಟ್ಟಕ್ಕನ ಮಕ್ಕಳಿಗೆ ನಾನು ಒಬ್ಬಳೇ ರಿಟೇನ್ ಆಗಿದ್ದೆ. ಆ್ಯಂಡ್ ಅವ್ರು ಹೇಳಿದ್ರು, ಇಲ್ಲ ನಮಗೆ ವಿ ಫೀಲ್ ದಟ್ ಈ ಪಾತ್ರ ನೀವೇ ಜಸ್ಟಿಸ್ ಮಾಡ್ತೀರಾ ಅಂತ. ಸೊ ನಿಮಗೆ ಇರ್ತೀವಿ. ಸೊ ಅಲ್ಲಿಂದ ಪುಟ್ಟಕ್ಕನ ಮಕ್ಕಳು ಜರ್ನಿ ನನಗೆ ಸ್ಟಾರ್ಟ್ ಆಯಿತು.